ಟುಡೇ ವಿ ಆರ್ ಡೂಯಿಂಗ್ ಬಯಾಲಜಿ ಪ್ರಿಂಟ್ ಯಾವ ಮಾರ್ಕ್ಸ್ ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಅನ್ನೋದು ಇಲ್ಲಿ ನಾವು ಹೇಳ್ತಿದ್ದೀವಿ. ಜ್ಞಾನ ಕೊಟ್ಟು ಕೇಳ್ತೀವಿ. ಓಕೆನಾ? ಅಷ್ಟೇ ನಿಮ್ಮದು ಕೆಲಸ. ಆಮೇಲೆ ಹೋಗಿ SPR ಆಗಲಿ ಇಲ್ಲಾಂದರೆ ನೀವು ಯಾವ್ದನ್ನ ಫಾಲೋ ಮಾಡೋ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಟ್ಯಾಗ್, ಕ್ವಶನ್ ಟ್ಯಾಗ್ ಯಾವನ್ನ ಬಯಾಲಜಿವು ತೊಗೊಂಡು ಅದ್ರೊಳಗೆ ನೀವು 2-3 ಮಾರ್ಕ್ಸ್ ಸಪ್ರೇಟ್ ಕೊಟ್ಟಿರ್ತಾರೆ. ಅದ್ರೊಳಗೆ ನೀವು ಅದ್ರ ಪ್ರಕಾರ ಓದ್ಬೋದು. ಓಕೆ, ಲಾಸ್ಟ್ ಹೋಗೋಣ. ಫಸ್ಟ್ ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡೋಣ. ಅದರೊಳಗೆ ನಮಗೆ ಫಸ್ಟ್ ಬರೋದು 5 ಮಾರ್ಕ್ಸಿಂದ 1 ಬರುತ್ತೆ, 5 ಮಾರ್ಕ್ಸಿಂದ 1 ಬರುತ್ತೆ, ಮತ್ತು 3 ಮಾರ್ಕ್ಸಿಂದು MCQs 1 ಬರುತ್ತೆ. ವಾಟ್ MCQs 1 ಬರುತ್ತೆ, 5 ಮಾರ್ಕ್ಸಿಂದು ಒಂದು ಲಾಂಗ್ ಆನ್ಸರ್ ಬರುತ್ತೆ. ಓಕೆ, ಇಲ್ಲಿ ನೋಡಿ ಟೋಟಲ್ ಎಷ್ಟು ಮಾರ್ಕ್ಸ್ ಅಂದರೆ 8 ಮಾರ್ಕ್ಸ್ ಇದರಿಂದ ನಿಮಗೆ ಬರುತ್ತೆ. ಓಕೆ, ನೆಕ್ಸ್ಟ್ ನ್ಯೂಟ್ರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಇದ್ರಾಗ 2 ಮಾರ್ಕ್ಸಿಂದು 1 ಬರುತ್ತೆ ಶಾರ್ಟ್ ಆನ್ಸರ್ಸ್. ನೆಕ್ಸ್ಟ್ ಇನ್ನೂ ಒಂದು 3 ಮಾರ್ಕ್ಸಿಂದು ಒಂದು ಶಾರ್ಟ್ ಆನ್ಸರ್ ಬರುತ್ತೆ. ಒಂದು 2 ಮಾರ್ಕ್ಸಿಂದು ಒಂದು 3 ಮಾರ್ಕ್ಸಿಂದು ಶಾರ್ಟ್ ಆನ್ಸರ್ಸ್ ಇಲ್ಲಿ ನಿಮಗೆ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಂದು ಲೊಕೊಮೋಷನ್ ಆ್ಯಂಡ್ ಮೂವ್ಮೆಂಟ್. ಅದರೊಳಗೆ ನಿಮಗೆ 4 ಮಾರ್ಕ್ಸಿಂದು 1 ಬರುತ್ತೆ ಲಾಂಗ್ ಆನ್ಸರ್. ಓಕೆ, ಲಾಂಗ್ ಆನ್ಸರ್ 1 ಬರುತ್ತೆ. ನೆಕ್ಸ್ಟ್ ಇನ್ನೂ ಒಂದು 3 ಮಾರ್ಕ್ಸಿಂದು 1 ಬರುತ್ತೆ. ನಿಮಗೆ ಹಿಂಗೆ ಗೊತ್ತಾಗಲ್ಲ ಅಂತ ನಾನು ಮಾರ್ಕ್ಸ್ ಪ್ರಕಾರ ಇಲ್ಲಿ ಡಿವೈಡ್ ಮಾಡಿ ನೀವು ಹೋಗಿ ಯಾವ ಮಾರ್ಕ್ಸಿಂದ ಎಷ್ಟು ಬರುತ್ತೆ ಅನ್ನೋದು ನೋಡ್ಕೊಬೋದು. ಓಕೆ, 4 ಮಾರ್ಕ್ಸಿಂದು ಕೊಟ್ಟಿಲ್ಲ ಅಂದರೆ 5 ಮಾರ್ಕ್ಸಿಂದು ಓದ್ಕೊಡಿ. ಓಕೆ, ಯಾಕಂದರೆ ಇಲ್ಲಿ ಕೊಟ್ಟಿದ್ದು ಲಾಂಗ್ ಆನ್ಸರ್ಸ್ 5 ಮಾರ್ಕ್ಸಿಂದ. ಓಕೆ, ನಾನು ಏನು ಮಾಡೀನಿ ಮಾರ್ಕ್ಸ್ ಪ್ರಕಾರ ಡಿವೈಡ್ ಮಾಡೀನಿ ಅಷ್ಟೇ ಇಲ್ಲಿ. ಓಕೆನಾ? ನೆಕ್ಸ್ಟ್ ಎಕ್ಸ್ಕ್ಯೂಟಿವ್ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ಸ್ ಇಂದ ಒಂದು 5 ಮಾರ್ಕ್ಸಿಂದು 1 ಬರುತ್ತೆ ಆ್ಯಂಡ್ 1 ಮಾರ್ಕ್ಸಿಂದು 1 ಬರುತ್ತೆ. 5 ಮಾರ್ಕ್ಸಿಂದು 1 ಬರುತ್ತೆ, 1 ಮಾರ್ಕ್ಸಿಂದು MCQ 1 ಬರುತ್ತೆ. ಓಕೆ, ನೆಕ್ಸ್ಟ್ ಬಾಡಿ ಫ್ಲೂಯಿಡ್ ಆ್ಯಂಡ್ ಸರ್ಕ್ಯುಲೇಷನ್ ಇಂದ ಒಂದು 1 ಮಾರ್ಕ್ಸಿಂದು MCQs ಬರುತ್ತೆ, ಇನ್ನು 1 ಮಾರ್ಕ್ಸಿಂದು ಲಾಂಗ್ ಆನ್ಸರ್ 5 ಮಾರ್ಕ್ಸಿಂದು ಬರುತ್ತೆ ಒಂದು. ನೆಕ್ಸ್ಟ್ ಬಂದು ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಒಂದು MCQs ಬರುತ್ತೆ 1 ಮಾರ್ಕ್ಸಿಂದು, ಒಂದು ಶಾರ್ಟ್ ಆನ್ಸರ್ 2 ಮಾರ್ಕ್ಸಿಂದು, ಇನ್ನೂ ಒಂದು ಕೂಡ ಶಾರ್ಟ್ ಆನ್ಸರ್ 3 ಮಾರ್ಕ್ಸಿಂದು ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇದರೊಳಗಿಂದ ಒಂದು MCQs 1 ಮಾರ್ಕ್ಸಿಂದು, ಒಂದು ಶಾರ್ಟ್ ಆನ್ಸರ್ 3 ಮಾರ್ಕ್ಸಿಂದು, ಒಂದು 4 ಮಾರ್ಕ್ಸಿಂದು ಲಾಂಗ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಇಂದ ನಿಮಗೆ ಒಂದು MCQ ಬರುತ್ತೆ. ಓಕೆ, ಒಂದು 5 ಮಾರ್ಕ್ಸಿಂದು 1 ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಇದರೊಳಗೆ 1 ಮಾರ್ಕ್ಸಿಂದು ಒಂದು MCQs ಬರುತ್ತೆ. ನೆಕ್ಸ್ಟ್ 5 ಮಾರ್ಕ್ಸಿಂದು ಒಂದು ಲಾಂಗ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಇದರಾಗಿಂದ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಓಕೆ, ಒಂದು 2 MCQs ಬರುತ್ತೆ. ಓಕೆ, ನೆಕ್ಸ್ಟ್ 3 ಮಾರ್ಕ್ಸಿಂದು ಶಾರ್ಟ್ ಆನ್ಸರ್ 1 ಬರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಕೂಡ 1 ಮಾರ್ಕ್ಸಿಂದು ಒಂದು MCQs, ಅಂದರೆ 3 MCQs ಆ್ಯಂಡ್ 1 ಶಾರ್ಟ್ ಆನ್ಸರ್ ಇಲ್ಲಿಂದ ನಿಮಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಇಂದ ನಿಮಗೆ 2 ಮಾರ್ಕ್ಸಿಂದು 1 ಬರುತ್ತೆ, 1 ಮಾರ್ಕ್ಸಿಂದು MCQ 1 ಬರುತ್ತೆ. ನೆಕ್ಸ್ಟ್ 3 ಮಾರ್ಕ್ಸಿಂದು 1 ಶಾರ್ಟ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಯೂನಿಟ್ ಆಫ್ ಲೈಫ್, ಸೆಲ್ ದ ಯೂನಿಟ್ ಆಫ್ ಲೈಫ್ ನಿಮಗೆ 12 ಮಾರ್ಕ್ಸಿಗೆ ಬರುತ್ತೆ. ವೆರಿ ಇಂಪಾರ್ಟೆಂಟ್ ದಿಸ್ ಲೆಸನ್, ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಇದರಾಗಿಂದ 5 ಮಾರ್ಕ್ಸಿಂದು ಒಂದು ಲಾಂಗ್ ಆನ್ಸರ್ ಬರುತ್ತೆ. ಓಕೆ, 3 ಮಾರ್ಕ್ಸಿಂದು ಒಂದು ಶಾರ್ಟ್ ಆನ್ಸರ್ ಮತ್ತು 4 ಮಾರ್ಕ್ಸಿಂದು ಒಂದು ಲಾಂಗ್ ಆನ್ಸರ್ ಬರುತ್ತೆ. ಅಂದರೆ 5 ಮಾರ್ಕ್ಸಿಂದು 4 ಮಾರ್ಕ್ಸಿಂದು ಒಂದು ಎರಡು ಲಾಂಗ್ ಆನ್ಸರ್ಸ್ ಬರುತ್ತೆ, 3 ಮಾರ್ಕ್ಸಿಂದು ಒಂದು ಶಾರ್ಟ್ ಆನ್ಸರ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಲ್ ಆರ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಒಂದು MCQ 1 ಮಾರ್ಕ್ಸಿಂದು, ಇನ್ನೂ ಒಂದು 2 ಮಾರ್ಕ್ಸಿಂದು ಶಾರ್ಟ್ ಆನ್ಸರ್ ನಿಮಗೆ ಇಲ್ಲಿಂದ ಬರುತ್ತೆ. ನೆಕ್ಸ್ಟ್ ಬಂದು ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಒಂದು 3 ಮಾರ್ಕ್ಸಿಂದು ನಿಮಗೆ ಒಂದು ಶಾರ್ಟ್ ಆನ್ಸರ್ ಬರುತ್ತೆ ಮತ್ತು ಒಂದು 1 ಮಾರ್ಕ್ಸಿಂದು MCQs ಬರುತ್ತೆ. ಓಕೆ, ನೆಕ್ಸ್ಟ್ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇದರೊಳಗೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ, 2 ಮಾರ್ಕ್ಸಿಂದು 1 ಮಾರ್ಕ್ಸಿಂದು 2 ಬರುತ್ತೆ MCQ, ಅಂದರೆ 2 ಮಾರ್ಕ್ಸ್ ಬರುತ್ತೆ ನಿಮಗೆ MCQs ಒಳಗೆ, ಆ್ಯಂಡ್ 3 ಮಾರ್ಕ್ಸಿಂದು ಒಂದು ಶಾರ್ಟ್ ಆನ್ಸರ್ ಇಲ್ಲಿಂದ ನಿಮಗೆ ಬರುತ್ತೆ. ನೆಕ್ಸ್ಟ್ ಬಂದು ಅನಿಮಲ್ ಕಿಂಗ್ಡಮ್. ಇದರೊಳಗಿಂದ ನಿಮಗೆ 1 ಮಾರ್ಕ್ಸಿಂದು ಒಂದು MCQ, 5 ಮಾರ್ಕ್ಸಿಂದು ಒಂದು ಲಾಂಗ್ ಆನ್ಸರ್ ಆ್ಯಂಡ್ 3 ಮಾರ್ಕ್ಸಿಂದು ಒಂದು ಶಾರ್ಟ್ ಆನ್ಸರ್ ನಿಮಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಾಂಟ್ ಕಿಂಗ್ಡಮ್ ಒಳಗೆ 1 ಮಾರ್ಕ್ಸಿಂದು ಒಂದು MCQ, 5 ಮಾರ್ಕ್ಸಿಂದು ಒಂದು ಲಾಂಗ್ ಆನ್ಸರ್ ಇಲ್ಲಿಂದ ನಿಮಗೆ ಬರುತ್ತೆ. ನೆಕ್ಸ್ಟ್ ಬಂದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಇದರೊಳಗೆ 1 ಮಾರ್ಕ್ಸಿಂದು ಒಂದು MCQ ಬರುತ್ತೆ ಆ್ಯಂಡ್ 3 ಮಾರ್ಕ್ಸಿಂದು ಒಂದು ಶಾರ್ಟ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಲಿವಿಂಗ್ ವರ್ಲ್ಡ್ ಒಳಗಿಂದ 2 ಮಾರ್ಕ್ಸಿಂದು ನಿಮಗೆ ಒಂದು ಶಾರ್ಟ್ ಆನ್ಸರ್ ಬರುತ್ತೆ. ಇಲ್ಲಿ ನಿಮಗೆ ಮಾರ್ಕ್ಸ್ ಕ್ಲಾಸಿಫಿಕೇಶನ್ ಹಾಕಿದ್ದೈತಿ, ನೀವು ಅದ್ರ ಪ್ರಕಾರ ನೀವು ಹೋಗ್ಬೋದು. ಇಲ್ಲಿ ನೋಡಿರಿ, MCQs 15 ಕೊಡ್ತಾರೆ, 15 ಆನ್ಸರ್ ಮಾಡಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ 5 ಕೊಡ್ತಾರೆ, 5 ಆನ್ಸರ್ ಮಾಡಬೇಕು. ಶಾರ್ಟ್ ಆನ್ಸರ್ಸ್ 8 ಕೊಡ್ತಾರೆ, ನಾವು 4 ಆನ್ಸರ್ಸ್ ಮಾಡಬೇಕು. 8 ಕೊಡ್ತಾರೆ, 2 ಮಾರ್ಕ್ಸಿಂದು ಕೊಡ್ತಾರೆ 16 ಮಾರ್ಕ್ಸ್. ಆದರೆ ಅದ್ರೊಳಗೆ ನಮಗೆ ಕೊಡ್ತಾರೆ ಎಷ್ಟು ಆನ್ಸರ್ ಮಾಡಿರಿ ಅಂತ. ನಾವು ಅಷ್ಟು ಆನ್ಸರ್ ಮಾಡಬೇಕು.
ಶಾರ್ಟ್ ಆನ್ಸರ್ಸ್ 8 ಕೊಡ್ತಾರೆ, 24 ಮಾರ್ಕ್ಸ್ ಬರುತ್ತೆ. ಚಾಯ್ಸ್ ಇರುತ್ತೆ, ಇದು ಫುಲ್ ಪೇಪರ್ ಇಂದು. ನೆಕ್ಸ್ಟ್ ಲಾಂಗ್ ಆನ್ಸರ್ಸ್ 5 ಮಾರ್ಕ್ಸ್ ಇಂದು 8 9 10 11 ಕೊಡ್ತಾರೆ. ಫುಲ್ ಟೋಟಲ್ ನಿಮಗೆ 55 ಮಾರ್ಕ್ಸ್ ಆಗುತ್ತೆ. ಇವೆಲ್ಲ ಸೇರಿಸಿದ್ರೆ 115 ಮಾರ್ಕ್ಸ್ ಆಗುತ್ತೆ. ಕ್ವಶನ್ ನಂಬರ್ ಆಫ್ ಕ್ವಶನ್ಸ್ 47 ಕ್ವಶನ್ಸ್ ಕೊಡ್ತಾರೆ. ನನಗೆ ಅನ್ಸಿದ 46 ಅಪ್ರಾಕ್ಸಿಮೇಟ್ಲಿ ಇರಬೇಕು, ನೋಡ್ಬೋದು. 47 ಕೊಟ್ಟರೆ ಕೊಡ್ಬೋದು. 115 ಕೊಡ್ತಾರೆ, ಅದರೊಳಗೆ ಚಾಯ್ಸು ಎಲ್ಲ ಹೋಗಿ ನಿಮಗೆ 70 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಕ್ಲಿಯರ್? ಇಲ್ಲಿ ಮಟ್ಟ ನಿಮಗೆ ಎಲ್ಲ ಕ್ಲಿಯರ್ ಆಯಿತು ಅನ್ಕೊತೀನಿ. ಐ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ನಿಮಗೆ ಅರ್ಥ ಆಗಲ್ಲ ಅಂತಲೇ ನಾನು ಇಲ್ಲಿ ಮಾರ್ಕ್ಸ್ ಹಾಕೀನಿ. ನೀವು ಮತ್ತೆ ಇದು ಮಾಡ್ಕೊಂಬಿಡ್ರಿ, ಬೇಕಂದ್ರೆ ನಾನು ಇದೆಲ್ಲ ಹೆರೇಸ್ ಮಾಡ್ತೀನಿ. ನೀವು ಒಂದ್ಸಲ ಸ್ಕ್ರೀನ್ಶಾಟ್ ತಗೊಂಬೋದು. ಒಂದ್ಸತಿ ಹಿಂಗೆ ತಗೊಂಬಿಡ್ರಿ, ಆಮೇಲೆ ಇನ್ನೊಂದ್ಸತಿ ನಾನು ರಬ್ ಮಾಡಿ ನಿಮಗೆ ಕೊಡ್ತೀನಿ ಸ್ಕ್ರೀನ್ಶಾಟ್. 1 2 3 4 ನೆಕ್ಸ್ಟ್ ಹಿಂಗೆ ಒಂದ್ಸತಿ ತಗೊಂಬಿಡ್ರಿ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬೈ.